ಹಲೋ, ನಾನಿವತ್ತು ಸ್ಟಫ್ಡ್ ಮೀಟ್ ಬ್ರೆಡ್ ಮಾಡ್ತಾ ಇದ್ದೀನಿ. 300 ಗ್ರಾಮ್ ಮೈದಾ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಸಕ್ಕರೆ, 1/4 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಈಸ್ಟ್, ಡ್ರೈ ಈಸ್ಟ್ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದೋದೇನು ಬೇಡ, ಹಾಗೆ ಕಲಸಿದ್ರೆ ಆಯಿತು. ಆಮೇಲೆ 2 ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೀನಿ. ಅದು ಸಹ ಹಾಕಿ ಕಲಸಿ ಆದಮೇಲೆ ಸ್ವಲ್ಪ ಆಯಿಲ್ ಎಲ್ಲ ಸ್ಪ್ರೆಡ್ ಮಾಡಿ ಹಾಗೆ ಮುಚ್ಚಿಟ್ಬಿಟ್ರೆ ಸಾಕು. ಅದು ಡಬಲ್ ಆದರೆ ಸಾಕು ಹಿಟ್ಟು, ಅಷ್ಟೇ ಗಂಟೆ ಅಂತ ಏನಿಲ್ಲ, ಡಬಲ್ ಆದರೆ ಸಾಕು. ನಾನು ಈ ಕಡೆ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಬಟರ್, 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಸಹ ಫ್ರೈ ಆದಮೇಲೆ ಮಟನ್ ಕೀಮಾ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅರಿಶಿನ, ಇದು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅದು ಸಹ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು. ನೀರೆಲ್ಲ ಒಣಗಿ ಆದಮೇಲೆ ಅದು ಸಹ ಮಾಂಸ ಸಹ ಬೆಂದೋಗುತ್ತೆ. ಆಮೇಲೆ 1 ಟೊಮೆಟೊ ಪ್ಯೂರೆ ಮಾಡಿ ಹಾಕ್ತಾಯಿದ್ದೀನಿ. ಅದು ಸಹ ಮಿಕ್ಸ್ ಮಾಡಿಕೊಂಡು ಶೇಜ್ವಾನ್ ಚಟ್ನಿ ಹಾಕ್ಕೊಂಡಿದ್ದೀನಿ 1 ಸ್ಪೂನ್, ಟೊಮೆಟೊ ಸಾಸ್ ಸಹ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಫ್ರೆಶ್ ಕ್ರೀಮ್ ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಆಮೇಲೆ ನಾನು ಈ ಕಡೆ ಈ ಹಿಟ್ಟು ಡಬಲ್ ಆಗಿರುತ್ತಲ್ಲ, ಆ ಹಿಟ್ಟನ್ನು ತೆಗೆದು ನಾದಬಾರ್ದು ಪುನಃ, ಹಾಗೆ ಸ್ವಲ್ಪ ಒಂದು ಟ್ರೇಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ಅದರಲ್ಲಿ ಹಾಕ್ಕೋಬೇಕು. ನಾದಬಾರ್ದು, ಹಾಗೆ ಇಟ್ಕೊಂಡು ಎಲ್ಲ ಚೆನ್ನಾಗಿ ಆ ಟ್ರೇಯಲ್ಲಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹೀಗೆ ತಟ್ಟಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿರೋ ಮಿಶ್ರಣನ ಒಂದು ಸೈಡಿಗೆ ಮಾತ್ರ ಹಾಕ್ಕೋಬೇಕು. ಹೀಗೆ ಹಾಕಿ ಹರಡ್ಕೊಂಡು ಅದರ ಮೇಲೆ ಗ್ರೇಟ್ ಮಾಡಿರೋ ಚೀಸ್ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಈ ಕಡೆಯಿಂದ ಅದನ್ನ ತೆಗೆದು ಆ ಕಡೆಗೆ ಮುಚ್ಚಿ ಚೆನ್ನಾಗಿ ಕವರ್ ಮಾಡಬೇಕು. ಹಾಗೆ ಕವರ್ ಮಾಡಿ ಎಲ್ಲ ಚೆನ್ನಾಗಿ ತಟ್ಟಿ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡಿಕೊಂಡ್ರೂ ಆಗುತ್ತೆ, ಏನಿಲ್ಲ. ಬ್ರೆಡ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಒಂದು ಸಲ ಮಾಡಿ ನೋಡಿ, ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ ಹಾಲಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದ್ರ ಮೇಲೆ ಬ್ರಷ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ಸಹ ಒಂದು 10 ನಿಮಿಷ ಸ್ವಲ್ಪ ಫ್ಲಫಿ ಆಗೋವರೆಗೆ ಬಿಟ್ಬಿಡ್ಬೇಕು. ಆಮೇಲೆ ತೆಗೆದು ಪುನಃ ಒಂದು ಸಲ ಅದೇ ಹಾಲಲ್ಲಿ ಬ್ರಷ್ ಮಾಡ್ಕೊಬಿಟ್ಟು ಅದ್ರ ಮೇಲಿಂದ ಕಪ್ಪು ಎಳ್ಳು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು 45 ನಿಮಿಷ 200 ಡಿಗ್ರಿಯಲ್ಲಿ ಬೇಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ನೀವು ಸಹ ಟ್ರೈ ಮಾಡಿ, ತುಂಬ ಈಸಿ ಇದೆ.